ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ಬೆಳಗಿನ ತಿಂಡಿಗೆ ಪೂರಿ ಜೊತೆಗೆ ಕಾಲಿಫ್ಲವರ್ ಕುರ್ಮಾ ಮಾಡ್ತಾಯಿದ್ದೀನಿ. ಸೊ ಕುರ್ಮಾಗೆ ಮಸಾಲೆ ರುಬ್ಬೋದಕ್ಕೆ ಹಸಿ ತೆಂಗಿನಕಾಯಿ ಜೊತೆಗೆ ಚಕ್ಕೆ, ಲವಂಗ, ಏಲಕ್ಕಿ, ಒಂದು ಅರ್ಧ ಚಮಚ ಜೀರಿಗೆ, 1 ಚಮಚ ಧನಿಯಾ ಪುಡಿ, 1 ಚಮಚ ಆಗೋಷ್ಟು ಹುರ್ಗಡ್ಲೆ, ಗೋಡಂಬಿ, ಶುಂಠಿ, ಬೆಳ್ಳುಳ್ಳಿ, ಒಂದು 3 ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ. ಹಸಿರು ಮೆಣಸಿನ್ಕಾಯಿ ಟೇಸ್ಟಿಗಷ್ಟೇ, ಖಾರಕ್ಕೆ ಮತ್ತು ನಾವು ಖಾರದ ಪುಡಿನ ಹಾಕ್ತೀವಿ. ಸೊ ನೋಡಿಕೊಂಡು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ಹಾಗೆಯೇ ಇಲ್ಲಿ ಗೋಡಂಬಿನೂ ಸಹ ಆಪ್ಷನಲ್ಲು, ಒಳ್ಳೆ ಟೇಸ್ಟ್ ಕೊಡುತ್ತೆ, ಗ್ರೇವಿ ಥಿಕ್ನೆಸ್ ಬರುತ್ತೆ ಚೆನ್ನಾಗಿ ಅಂತ ಅಂದ್ಬಿಟ್ಟು ಗೋಡಂಬಿ ಹಾಕಿದ್ದೀನಿ. ಒಂದು ಅರ್ಧ ಚಮಚ ಗಸಗಸೆ, ಅರಿಶಿನ ಮತ್ತು 3 ಟೀ ಚಮಚ ಆಗುವಷ್ಟು ಖಾರದ ಪುಡಿನ ಸಹ ಇಲ್ಲಿ ಸೇರಿಸ್ತಾ ಇದ್ದೀನಿ. ನಾನು ಮೊದಲೇ ಹೇಳಿದಾಗೆ ಹಸಿರು ಮೆಣಸಿನ್ಕಾಯಿ ಜೊತೆಗೆ ಖಾರದ ಪುಡಿನೂ ಸಹ ಹಾಕ್ತೀವಿ. ಸೊ ನೋಡಿಕೊಂಡು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ಅದನ್ನು ನುಣ್ಣದಾಗಿ ರುಬ್ಬಿ ಇಟ್ಕೊಳ್ಳಿ. ನೆಕ್ಸ್ಟ್ ಇವಾಗ ಡೈರೆಕ್ಟಾಗಿ ಕುಕ್ಕರಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ, ಜೀರಿಗೆ, ಒಂದು ಸಣ್ಣ ಕಟ್ ಮಾಡಿರೋವಂಥ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಳ್ಳಿ. ಶುಂಠಿ, ಬೆಳ್ಳುಳ್ಳಿ ಎಲ್ಲ ರುಬ್ಬೋದಕ್ಕೆ ಹಾಕಿರ್ತೀವಲ್ವ, ಎಕ್ಸ್ಟ್ರಾ ಇದಕ್ಕೇನು ಮಸಾಲೆ ಹಾಕೋದು ಬೇಡ. ಇವಾಗ ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಾಯಿದ್ದ ಹಾಗೆಯೇ ಕಟ್ ಮಾಡಿಟ್ಕೊಂಡಿದ್ದಂಥ ಕಾಲಿಫ್ಲವರ್ ಮತ್ತು ಆಲೂಗೆಡ್ಡೆನ ಸೇರಿಸಿದ್ದೀನಿ. ಇದ್ದರೆ ಬಟಾಣಿನೂ ಸಹ ಹಾಕೋಬೋದು. ಇಲ್ಲಿ ನಾನು ಇವೆರಡೇ ಮೇಯ್ನ್ ತರಕಾರಿ ಹಾಕ್ತಾ ಇರೋದು. ಇಲ್ಲ ಇವೆರಡು ಪ್ರಮಾಣನ ಕಡಿಮೆ ಮಾಡಿ ನೀವು ಕ್ಯಾರೆಟು, ಬೀನ್ಸು ಎಲ್ಲನೂ ಸಹ ಮಿಕ್ಸ್ಡ್ ವೆಜಿಟೇಬಲ್ಸ್ ಕುರ್ಮಾ ಥರನೂ ಮಾಡ್ಬೋದು. ಅದಕ್ಕೆ ಒಂದು 2 ಟೊಮ್ಯಾಟೋನು ಸಹ ಸಣ್ಣದಾಗಿ ಕಟ್ ಮಾಡಿ, ಮೊದಲೇ ಮಸಾಲೆ ಎಲ್ಲ ತೋರಿಸಿದ್ನಲ್ಲ ಅದನ್ನು ರುಬ್ಬಿಟ್ಕೊಂಡು ನಾನು ಅದನ್ನು ಸೇರಿಸ್ತಾ ಇದ್ದೀನಿ. ಆ ಪೇಸ್ಟು ಜೊತೆಗೆ ಮಿಕ್ಸಿ ಜಾರ್ ತೊಳೆದಿದ್ದಂಥ ನೀರನ್ನು ಸಹ ಆ್ಯಡ್ ಮಾಡಿದ್ದೀನಿ. ಕುರ್ಮಾ ಕನ್ಸಿಸ್ಟೆನ್ಸಿಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ಳಿ. ತುಂಬ ತೆಳು ಮಾಡಬಾರ್ದು, ಕುರ್ಮಾ ಸ್ವಲ್ಪ ಗಟ್ಟಿ ಇರಬೇಕು. ಹಾಗಂತ ತುಂಬ ಗಟ್ಟಿ ಮಾಡಿಬಿಟ್ರೆ ಏನಾಗುತ್ತೆ ಅಂದರೆ ಕುಕ್ಕರು ತಳ ಹತ್ತಿಬಿಡುತ್ತೆ, ಅಂದರೆ ಒತ್ತುತ್ತೆ ಕೆಳಗಡೆ. ನಾವು ಕುಕ್ಕರ್ ಸೀಟಿ ಬರೆಸ್ಬೇಕಲ್ವ, ಆವಾಗ ಸೀದು ಹೋಗಿರೋ ಥರ ಸ್ಮೆಲ್ ಬಂದುಬಿಡುತ್ತೆ, ಆವಾಗಷ್ಟು ಚೆನ್ನಾಗಿರಲ್ಲ. ಇಲ್ಲಿ ನಾವು ಗಸಗಸೆ, ಗೋಡಂಬಿ ಎಲ್ಲ ಹಾಕಿರ್ತೀವಲ್ವ, ಸ್ವಲ್ಪ ನೀರು ಮುಂದೆ ಹಾಕಿದ್ರೂ ಗಟ್ಟಿಯಾಗೇ ಥಿಕ್ನೆಸ್ ಚೆನ್ನಾಗಿ ಬರುತ್ತೆ ಗ್ರೇವಿ. ಕಸೂರಿ ಮೇಥಿ, ಉಪ್ಪು ಎಲ್ಲನೂ ಹಾಕ್ಬಿಟ್ಟು ಇನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡಿ ಜಸ್ಟ್ 1 ವಿಸಲ್ ತೊಗೊಳ್ಳಿ ಸಾಕು, ಜಾಸ್ತಿ ಬೇಡ. ಯಾಕೆಂದರೆ ಕಾಲಿಫ್ಲವರು ಬೇಗ ಬೆಂದೋಗ್ಬಿಡುತ್ತೆ, ಆಲೂಗೆಡ್ಡೆನೂ ಸಹ ಬೇಗ ಬೆಂದೋಗ್ಬಿಡುತ್ತೆ, ಬೇರೆ ಏನೂ ತರಕಾರಿ ಹಾಕಿಲ್ಲ ಅಲ್ವ ಇದಕ್ಕೆ. ಹಾಗಾಗಿ ಒಂದೇ 1 ವಿಸಲ್ ಸಾಕು. ಇದಕ್ಕೆ 1 ವಿಸಲ್ ಹೋಗಿ ಪ್ರೆಷರ್ ಹೋಗಿದ ನಂತರ ಓಪನ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಬಿಸಿ ಬಿಸಿ ಸರ್ವ್ ಮಾಡಿ, ಸಖತ್ತಾಗಿರುತ್ತೆ. ಸೊ ನೋಡಿ, ಗ್ರೇವಿ ಕನ್ಸಿಸ್ಟೆನ್ಸಿನೂ ಚೆನ್ನಾಗಿದೆ, ಕುರ್ಮಾ ಘಮ 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 ಅಂತ ಇರುತ್ತೆ, ಇಡೀ ಮನೆಯೆಲ್ಲ ಸಖತ್ತಾಗಿರುತ್ತೆ ಸ್ಮೆಲ್ಲು. ನಿಮಗೆ ಜಾಸ್ತಿ ಚಕ್ಕೆ, ಲವಂಗ ಅದೆಲ್ಲ ಬೇಡ, ಎದೆ ಉರಿಯುತ್ತೆ ಅನ್ನೋದಾದರೆ ಅದನ್ನು ಸ್ಕಿಪ್ ಮಾಡ್ಕೋಬೋದು. ಗರಂ ಮಸಾಲಾನ ಒಂದು ಸ್ವಲ್ಪ ನೀವು ಗ್ರೇವಿ ಮಾಡಬೇಕಾದ್ರೆ ಹಾಕ್ಕೋಬೋದು. ಸೊ ನಾನು ತಿನ್ನೋವಂಥ ಟೈಮಿಗೆ ನೋಡಿ, ಗ್ರೇವಿ ನಾನು ಕುರ್ಮಾ ಎಷ್ಟು ಮಾಡಿದ್ದೆ ಅದ್ರ 1/4 ಭಾಗನೇ ಅಷ್ಟೇ ಉಳಿದಿರೋದು. ಫುಲ್ಲು ಕುರ್ಮಾ ಖಾಲಿನೇ ಆಗೋಯಿತು ಬೆಳಗ್ಗೆ ತಿಂಡಿಗೆ. ಏಕೆಂದರೆ ಲಂಚ್ ಬಾಕ್ಸ್ಗೂ ಎಲ್ಲ ಪ್ಯಾಕ್ ಮಾಡಿ ಕಳಿಸ್ಬೇಕು ಅಲ್ವಾ. ಪ್ರದೀಪ್ಗೂ ಸಹ ನಾನು ಆಫೀಸ್ಗೆ ಲಂಚ್ ಕೊಟ್ಟು ಕಳಿಸ್ತೀನಿ, ಬ್ರೇಕ್ಫಾಸ್ಟಿಗೆ ಬೆಳಗ್ಗೆ ಏನು ಮಾಡಿದ್ದೆ ಅದನ್ನೇ. ಸೊ ಹಾಗಾಗಿ ಬ್ರೇಕ್ಫಾಸ್ಟ್ ಸ್ವಲ್ಪ ಜಾಸ್ತಿನೇ ಮಾಡ್ತೀನಿ ನಮ್ಮ ಮನೆಯಲ್ಲಿ. ತುಂಬ ದಿನ ಆಗಿತ್ತು ಪೂರಿ ಮಾಡಿ, ಸೊ ಹಾಗಾಗಿ ಪೂರಿ ಜೊತೆಗೆ ಸರ್ವ್ ಮಾಡಿದ್ದೀನಿ. ಸೊ ಇದೇನೇ ಮಧ್ಯಾಹ್ನಕ್ಕೂ ಆಯಿತು. ಇನ್ನು ನೈಟ್ ಡಿನ್ನರ್ಗೆ ರೈಸ್ ಬೇಡ ಅಂತ ಅನ್ನಿಸ್ತು, ಯಾಕೆಂದರೆ ಮಧ್ಯಾಹ್ನವೂ ಪೂರಿ ತಿಂದಿದ್ದೆ ನಾನು, ಬೆಳಗ್ಗೆನೂ ಪೂರಿ ಸ್ವಲ್ಪ ಹೆವಿ ಅಂತ ಅನ್ನಿಸ್ತಿತ್ತು. ಹಾಗಾಗಿ ಹೊತ್ಲಿಗೆ ಮಾಡೋಣ ಅಂತ ಅಂದ್ಬಿಟ್ಟು 1.5 ಕಪ್ ಆಗುವಷ್ಟು ಅಕ್ಕಿ ಜೊತೆಗೆ 1 ಹಿಡಿ ಅನ್ನನ ನಾನು 1 ಅವರ್ ಇಟ್ಟಿದ್ದೆ ಅಷ್ಟೇ. ಜಾಸ್ತಿ ಹೊತ್ತೇನು ನೆನೆಸೋದು ಬೇಡ. 1 ಅವರ್ ಆದ ನಂತರ ಇದನ್ನು ನೀರನ್ನೆಲ್ಲ ಬಸ್ದು ಮಿಕ್ಸಿ ಜಾರಿಗೆ ಹಾಕಿ ದೋಸೆ ಹಿಟ್ಟಿನ ಹದಕ್ಕೆ ರುಬ್ಕೋಬೇಕು. ತುಂಬ ತೆಳು ಮಾಡಬಾರ್ದು, ಅದು ಆವಾಗ ನೀರು ದೋಸೆ ಥರ ಟೆಕ್ಸ್ಚರ್ ಬಂದುಬಿಡುತ್ತೆ. ಸೊ ದೋಸೆ ಹಿಟ್ಟಿನ ಹದಕ್ಕೇ ಇರಲಿ, ಸ್ವಲ್ಪ ಗಟ್ಟಿಯಾಗಿ. ಇದಕ್ಕೆ ರುಚಿಗೆ ಉಪ್ಪು, ಒಂದು ಅರ್ಧ ಚಮಚ ಜೀರಿಗೆನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ತಕ್ಷಣವೇ ದೋಸೆ ಥರ ಹಾಕ್ಬೋದು. ರೊಟ್ಟಿ ಕಾವಲಿ ಮೇಲೆ ಹಾಕಿದ್ರೆ ಇನ್ನೂ ಚೆನ್ನಾಗಿ ಗರಿಗರಿಯಾಗಿ ಬರುತ್ತೆ. ಆದರೆ ರೊಟ್ಟಿ ಕಾವಲಿ ಮೇಲೆ ಹಾಕಿದಾಗ ಸ್ವಲ್ಪ ಅಂಟ್ಕೊಂಡಂಗೆ ಆಗಿಬಿಡುತ್ತೆ ನನಗೆ. ಏನು ಸೌಟ್ ಇದು ಸ್ಪ್ಯಾಚುಲ ತೊಗೊಂಡು ಕೆರಿತಾ ಕೂತ್ಕೋಬೇಕು. ಸೊ ಅದು ಯಾರು ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾನು ಸಾಮಾನ್ಯ ದೋಸೆ ತವದ ಮೇಲೇ ಮಾಡಿಬಿಡ್ತೀನಿ, ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಅದು ರುಬ್ಕೊಂಡಿದ್ದನ್ನು ರೆಡಿ ಮಾಡಿದ್ದೀನಿ. ಒಂದು ಅರ್ಧ ಗಂಟೆ ಬಿಟ್ಟಿದ್ದೀನಿ. ತಕ್ಷಣವೂ ಸಹ ಅದನ್ನು ದೋಸೆ ಥರ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಅದಕ್ಕೆ ಏನಾದರೂ ಒಂದು ಸೈಡ್ ಡಿಶ್ ಬೇಕು ಅಲ್ವಾ. ಬೆಳಗ್ಗೆ ಕುರ್ಮಾ ಮಧ್ಯಾಹ್ನನೇ ಖಾಲಿ ಆಗೋಯಿತು, ಬೆಳಗ್ಗೆನೇ ಸ್ವಲ್ಪನೇ ಮಿಕ್ಕಿದ್ದು ನೀವು ನೋಡಿದ್ರಿ. ಆ್ಯಂಡ್ ರಾತ್ರಿಗೆ ಚಟ್ನಿ ಮಾಡೋದ್ರ ಬದಲು ಸೌತೆಕಾಯಿ ತೊಕ್ಕು ಮಾಡಿಬಿಡೋಣ, ಸಿಪ್ಪೆ ತೊಕ್ಕು ಅಂತ ಅಂದ್ಬಿಟ್ಟು ಇಲ್ಲಿ ಸೌತೆಕಾಯಿ ಸಿಪ್ಪೆ ಎರೆದ್ಬಿಟ್ಟು ಒಂದು ಹಾಕ್ಕೊಂಡಿದ್ದೀನಿ ನಾನು. ಒಂದು ಪ್ಲೇಟಿಗೆ 2 ಸೌತೆಕಾಯಿ ಸಿಪ್ಪೆ ತೊಗೊಂಡಿದ್ದೀನಿ, ನೀಟಾಗಿ ವಾಶ್ ಮಾಡಿ ಹಾಕ್ಕೊಳ್ಳಿ. ಅದಕ್ಕೆ
ಅದಕ್ಕೆ 2 ಟೊಮ್ಯಾಟೊ 2 ಈರುಳ್ಳಿನೂ ಸಹ ದಪ್ಪ ದಪ್ಪಗೆ ಕಟ್ ಮಾಡಿ ಹಾಕ್ಕೋಬೇಕು. ಜೊತೆಗೆ ಒಂದು 10ರಿಂದ 15 ಮೆಣಸಿನ್ಕಾಯಿ ಖಾರ ನೋಡಿಕೊಂಡು ಹಾಕ್ಕೊಳ್ಳಿ. ಇದು ಖಾರ ಕಡಿಮೆ ಇದೆ, ಹಾಗಾಗಿ ನಾನು ಸ್ವಲ್ಪ 15 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಕರಿಬೇವು ಇವಿಷ್ಟೇ ಬೇಕಾಗೋದು. ತುಂಬ ಸಿಂಪಲ್ಲು, ಒಳ್ಳೆ ರೆಸಿಪಿ, ಟೇಸ್ಟಿಯಾಗಿರುತ್ತೆ ಇದು. ಇವಾಗ ಪ್ಯಾನಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಜೀರಿಗೆ, ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ ಮತ್ತು ಸೌತೆಕಾಯಿ ಸಿಪ್ಪೆ ಏನು ಪೀಲ್ ಮಾಡಿಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಹಸಿರು ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋವರೆಗೆ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಒಂದು 3-4 ನಿಮಿಷ ಫ್ರೈ ಮಾಡಿದ್ರೆ ಸಾಕು. ಆನಂತರ ಅದಕ್ಕೆ ಈರುಳ್ಳಿ, ಟೊಮೆಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಹಾಕಬೇಕು. ಇವಾಗಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಸೌತೆಕಾಯಿ ಸಿಪ್ಪೆ ಅದ್ರ ಸ್ಮೆಲ್ ಘಮ ಚೆನ್ನಾಗಿ ಬರುತ್ತೆ. ಅಲ್ಲಿವರೆಗೂ ನಾವು ಚೆನ್ನಾಗಿ ಅದನ್ನು ಫ್ರೈ ಮಾಡಬೇಕು. ಹಾಗೆಯೇ ಟೊಮ್ಯಾಟೊ ಸಹ ಸಾಫ್ಟ್ ಆಗುತ್ತೆ. ಆವಾಗ ನಾವು ಅದು ತಣ್ಣಗಾದ್ಮೇಲೆ ರುಬ್ಕೊಂಡ್ರೆ ಆಯಿತು. ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡಿ ಇಟ್ಟಿದ್ದೆ ಸಾಫ್ಟ್ ಆಗಲಿ ಬೇಗ ಅಂತ. ಸೊ ನೋಡಿ ಇಲ್ಲಿ ಸಾಫ್ಟ್ ಆಗಿದೆ. ಸ್ವಲ್ಪ ನೀರಿನ ಅಂಶ ಇದೆ ಅನ್ನೋವಾಗಲೇ ಸ್ಟವ್ನ ಆಫ್ ಮಾಡ್ಕೊಳ್ಳಿ. ಯಾಕೆಂದರೆ ಇದು ರುಬ್ಬೋದಕ್ಕೆ ಬೇಕು ಅಂತ ಅನಿಸಿದ್ರೆ ಎಕ್ಸ್ಟ್ರಾ ನೀರು ಹಾಕ್ಕೋಬೋದು, ಇಲ್ಲಾಂದರೆ ಅದರ ನೀರು ಬಿಟ್ಕೊಂಡಿರುತ್ತಲ್ಲ ಅದರನ್ನೇ ಸಾಕು ರುಬ್ಕೋಬೋದು ಚೆನ್ನಾಗಿ. ಹಾಗೆ ಇದನ್ನು ತುಂಬ ಚೆನ್ನಾಗಿ ಫೈನ್ ಪೇಸ್ಟ್ ಥರ ರುಬ್ಬಾರ್ದು, ಸ್ವಲ್ಪ ತರಿ ತರಿ ಇರಬೇಕು. ಟೊಮ್ಯಾಟೊ, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಇದೆಲ್ಲ ತರಿ ತರಿಯಾಗಿರಬೇಕು, ಆವಾಗ ಸಖತ್ತಾಗಿರುತ್ತೆ. ಆ್ಯಂಡ್ ಹಸಿರು ಮೆಣಸಿನ್ಕಾಯಿ ಜಾಸ್ತಿ ಹಾಕಿರ್ತೀವಲ್ವ, ಖಾರನೇ ತಿನ್ನಲ್ಲ ಅಂತ ಅಂದವರು ಸಹ ತಿಂತಾರೆ. ಇದು ಅಷ್ಟು ಟೇಸ್ಟಿಯಾಗಿರುತ್ತೆ. ದೋಸೆ ಜೊತೆಗೆ, ಚಪಾತಿ, ಅಕ್ಕಿ ರೊಟ್ಟಿ ಜೊತೆ, ರಾಗಿ ರೊಟ್ಟಿ ಜೊತೆಗೆಲ್ಲ ಹೇಳಿ ಮಾಡಿಸಿದ ರೆಸಿಪಿ ತುಂಬಾ ಚೆನ್ನಾಗಿದೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಇದು ತಣ್ಣಗಾದ್ಮೇಲೆ ನಾನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಂಡಿದ್ದೀನಿ. ಕೊನೆಯಲ್ಲಿ ಒಂದು ಅರ್ಧ ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿ ಒಂದು ಸುತ್ತು ಗ್ರೈಂಡ್ ಮಾಡಿದ್ರೆ ಸಾಕು. ತರಿ ತರಿಯಾಗಿ ಸೌತೆಕಾಯಿ ಸಿಪ್ಪೆ ತೊಕ್ಕು ರೆಡಿ. ಸೊ ಇದನ್ನು ನೀವು ಮೇಲೊಗ್ಗರಣೆ ಮಾಡಿನೂ ಸಹ ನೀವು ಸರ್ವ್ ಮಾಡ್ಬೋದು, ಇಲ್ಲ ಹಾಗೇನೂ ಸಹ ಸರ್ವ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಿ ಅಲ್ವಾ, ಯೂಶ್ವಲಾಗಿ ಬೇರೆ ತರಕಾರಿ ತೊಕ್ಕುಗಳನ್ನ ನಾವು ತಿಂತಾನೆ ಇರ್ತೀವಿ. ಸೌತೆಕಾಯಿ ಸಿಪ್ಪೆನಲ್ಲಿ ಯಾವತ್ತಾದರೂ ಟ್ರೈ ಮಾಡಿದ್ದೀರಾ? ಮಾಡಿಲ್ಲ ಅಂದರೆ ಈ ರೆಸಿಪಿನ ಇವತ್ತೇ ಮಾಡಿ. ಸೌತೆಕಾಯಿ ಆಲ್ಮೋಸ್ಟ್ ಎಲ್ಲ ಕಡೆ ಇವಾಗ ಸಮ್ಮರ್ ಅಲ್ವಾ, ಸಿಗ್ತಾನೆ ಇರುತ್ತೆ. ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ಇವಾಗ ಪ್ಯಾನ್ ಸಹ ಕಾದಿದೆ. ದೋಸೆ ತವ ಮೇಲೇ ಇದನ್ನು ಹಾಕಿಬಿಟ್ಟು ಒತ್ಲಿಗೆನ ದೋಸೆ ಥರ ಹಾಕ್ಕೊಳ್ಳೋದು ಅಷ್ಟೇ. ತುಂಬಾ ಚೆನ್ನಾಗಿ ಗರಿ ಗರಿಯಾಗಿ ಬರುತ್ತೆ ಇದು. ದೋಸೆ ಎಷ್ಟು ಸಾಫ್ಟಾಗಿ ಬರಲ್ಲ, ಏಕೆಂದರೆ ನಾವು ಜಾಸ್ತಿ ಹೊತ್ತು ಅಕ್ಕಿನ ನೆನೆಸೋದಿಲ್ಲ ಅಲ್ವಾ. 1 ಅವರ್ ಅಷ್ಟೇ. ನಿಮ್ಗೆ ಏನೂ ಮಾಡೋಕ್ಕೆ ಏನು ಇವತ್ತು ಅಯ್ಯೋ ಅಕ್ಕಿನೂ ನೆನೆಸಿಲ್ವಲ್ಲಪ್ಪ, 3-4 ಗಂಟೆ ನೆನೆಸ್ಬೇಕು, ಅಕ್ಕಿನೂ ನೆನೆಸಿಲ್ಲ ಅಂತ ಅಂದಾಗ ಈ ರೆಸಿಪಿನ ಮಾಡ್ಕೊಳ್ಳಿ. ಸಾಮಾನ್ಯ ಹಳ್ಳಿಗಳ ಕಡೆ, ಈ ಕಡೆ ಹಾಸನ್ನು, ಮಂಡ್ಯ ಆ ಕಡೆ ಎಲ್ಲ ಈ ಒತ್ಲಿಗೆ ಅಥವಾ ಒಡಚಲಿಗೆ ಅಂತ ಹೇಳ್ತಾರೆ. ಇದನ್ನು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಹೇಳ್ತಾರೆ. ಅದನ್ನು ಮಾಡ್ತಾನೆ ಇರ್ತಾರೆ. ಇದು ಐರನ್ ಪ್ಯಾನ್ ಮೇಲೆ ಮಾಡ್ತಾರೆ. ಐರನ್ ತವ, ರೊಟ್ಟಿ ಹಾಕ್ತಾರೆ ನೋಡಿ, ಆ ತವ ಮೇಲೆ ಮಾಡ್ತಾರೆ ಸಾಮಾನ್ಯ. ನಾನು ಅದೇ ಹೇಳಿದ್ನಲ್ಲ, ನನಗೆ ಸ್ವಲ್ಪ ಕಬ್ಬಿಣದ ತವಾಗೆ ಕಚ್ಕೊಂಡಂಗೆ ಆಗುತ್ತೆ ಅದು. ಹಾಗಾಗಿ ನನಗೆ ಸುಲಭ ಆಗಲಿ ಅಂತ ಅಂದ್ಬಿಟ್ಟು ನಾನು ದೋಸೆ ಪ್ಯಾನ್ ಮೇಲೇ ಮಾಡಿಬಿಡ್ತೀನಿ. ಸಖತ್ತಾಗಿರುತ್ತೆ. ಒಂದಾದ್ಮೇಲೆ ಒಂದು ತಿಂತಾನೆ ಇರೋಣ. ಅದರಲ್ಲೂ ಬಿಸಿ ಬಿಸಿ ಯಾರಾದರೂ ಹಾಕ್ಕೊಟ್ರೆ ನಮಗೆ ಟೈಮೇ ಸಿಗಲ್ಲ, ನಿಂತ್ಕೊಂಡು ಮಾಡ್ತಾನೆ ಇರಬೇಕು ಕಂಟಿನ್ಯೂಸ್ ಆಗಿ, ಅಷ್ಟು ತಿಂತಾರೆ. ತೆಳುವಾಗಿರುತ್ತೆ ಅಲ್ವಾ, ಸೈಡೆಲ್ಲ ನಾವು ಅದಾಗಿದ್ದೇ ಬಿಟ್ಕೊಂಡು ಬರುತ್ತೆ. ಜಾಸ್ತಿ ಹೊತ್ತು ಬೇಯಿಸಬೇಕು ಅಂತ ಏನಿಲ್ಲ. ಸೈಡ್ಸ್ ಎಲ್ಲ ಅದಾಗಿದ್ದೇ ಬಿಟ್ಕೊಂಡು ಸ್ವಲ್ಪ ಈ ರೀತಿ ತೆಗಿತಿದ್ದ ಹಾಗೆಯೇ ಅದನ್ನು ಸರ್ವ್ ಮಾಡ್ಕೋಬೋದು. ಒಳ್ಳೆ ಕಾಂಬಿನೇಷನು ಒತ್ಲಿಗೆ ಜೊತೆಗೆ ಸೌತೆಕಾಯಿ ಸಿಪ್ಪೆದು ಏನು ತೊಕ್ಕು. ಖಂಡಿತ ಟ್ರೈ ಮಾಡಿ. ಬಿಸಿ ಅನ್ನ, ತುಪ್ಪ, ಚಟ್ನಿ ಪುಡಿ ಇದ್ರೂ ಇನ್ನೂ ಸಖತ್ತಾಗಿರುತ್ತೆ ಆ ತೊಕ್ಕು. ಸೊ ಹೇಗನ್ನಿಸ್ತು ಇವತ್ತಿನ 2 ರೆಸಿಪಿ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ನನ್ನ ಇವತ್ತಿನ ಕುಕ್ಕಿಂಗ್ ವ್ಲಾಗ್. ಸೊ ನೈಟ್ ಡಿನ್ನರ್ಗೆ ನಾನಿಲ್ಲಿ ಇವತ್ತು ಇದನ್ನು ಮಾಡಿದ್ದೀನಿ. ಸೊ ನೋಡಿ ಎಷ್ಟು ಗರಿಗರಿಯಾಗಿದೆ ಅಂತ ನೀವು ವಿಡಿಯೋದಲ್ಲಿ ನೋಡ್ಬೋದು. ಸಖತ್ತಾಗಿದೆ. ಸೊ ಹೇಗನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ನನ್ನ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಯಾವುದಾದ್ರೂ ನಿಮಗೆ ಬೇಕು ಅಂತ ಅಂದರೆ 7795846794ಗೆ ವಾಟ್ಸಪ್ ಮಾಡಿ ನೀವು ಆರ್ಡರ್ ಪ್ಲೇಸ್ ಮಾಡ್ಬೋದು. ಇದುವರೆಗೂ ಒಂದು 4000 to 5000 ಆರ್ಡರ್ಸ್ ಪ್ಲೇಸ್ ಮಾಡಿದ್ದೀರಾ ನೀವೆಲ್ಲರೂ ಸೇರಿಕೊಂಡು. ತುಂಬಾ ಥ್ಯಾಂಕ್ಸ್. ತುಂಬ ಗ್ರೇಟ್ಫುಲ್ ಇದ್ದೀನಿ ನಾನು ಅದಕ್ಕೆ. ಸೊ ಇದೇ ರೀತಿ ಹೆಲ್ದಿ ರೆಸಿಪೀಸ್ ಹಾಗೆ ಹೆಲ್ದಿ ಪ್ರಾಡಕ್ಟ್ಸ್ನ ನಿಮಗೆ ತಲುಪಿಸ್ಕೊಡ್ತೀನಿ.